Hello everyone, welcome to Easy English. Today let's practice English vocabulary. ಇವತ್ತು ಇಂಗ್ಲಿಷ್ ವೊಕ್ಯಾಬ್ಯುಲರಿಯಲ್ಲಿ ಒಂದು ಪದವನ್ನ ಅದರ ಅರ್ಥದ ಜೊತೆಗೆ ವಾಕ್ಯದಲ್ಲಿ ಅಭ್ಯಾಸ ಮಾಡೋಣ. ಮಾನಹಾನಿ, ಇದನ್ನ ಇಂಗ್ಲಿಷ್ನಲ್ಲಿ ಡಿಫೇಮ್ ಅಂತ ಹೇಳಲಾಗುತ್ತೆ. ಸೊ ದ ವರ್ಡ್ ಮಾನಹಾನಿ ಇನ್ ಕನ್ನಡ ಈಸ್ ನೋನ್ ಆಸ್ ಡಿಫೇಮ್ ಇನ್ ಇಂಗ್ಲಿಷ್. ಇದನ್ನ ಸೆಂಟೆನ್ಸಸ್ ನಲ್ಲಿ ಯೂಸ್ ಮಾಡೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡೋಣ. ನನ್ನ ಮಾನಹಾನಿ ಮಾಡಬೇಡ, ಡೋಂಟ್ ಡಿಫೇಮ್ ಮೀ. ನನ್ನ ಮಾನಹಾನಿ ಮಾಡಬೇಡ, ಡೋಂಟ್ ಡಿಫೇಮ್ ಮೀ. ಅವನು ನಿನ್ನ ಮಾನಹಾನಿ ಮಾಡ್ತಾನೆ, ಹಿ ವಿಲ್ ಡಿಫೇಮ್ ಯು. ಅವನು ನಿನ್ನ ಮಾನಹಾನಿ ಮಾಡ್ತಾನೆ, ಹಿ ವಿಲ್ ಡಿಫೇಮ್ ಯು. ಅವಳು ನಿನ್ನ ಮಾನಹಾನಿ ಮಾಡ್ತಿದ್ದಾಳೆ, ಶಿ ಈಸ್ ಡಿಫೇಮಿಂಗ್ ಯು. ಅವಳು ನಿನ್ನ ಮಾನಹಾನಿ ಮಾಡ್ತಿದ್ದಾಳೆ, ಶಿ ಈಸ್ ಡಿಫೇಮಿಂಗ್ ಯು. ಅವರು ನನ್ನ ಮಾನಹಾನಿ ಮಾಡಿದ್ದರು, ದೇ ಡಿಫೇಮ್ಡ್ ಮೀ. ಅವರು ನನ್ನ ಮಾನಹಾನಿ ಮಾಡಿದ್ದರು, ದೇ ಡಿಫೇಮ್ಡ್ ಮೀ. ಅವನು ನನ್ನ ಮಾನಹಾನಿ ಮಾಡಿದ್ದಾನೆ, ಹಿ ಹ್ಯಾಸ್ ಡಿಫೇಮ್ಡ್ ಮೀ. ಅವನು ನನ್ನ ಮಾನಹಾನಿ ಮಾಡಿದ್ದಾನೆ, ಹಿ ಹ್ಯಾಸ್ ಡಿಫೇಮ್ಡ್ ಮೀ. ಅವನು ನಿನ್ನ ಮಾನಹಾನಿ ಮಾಡಬಾರದು, ಹಿ ಶುಡ್ ನಾಟ್ ಡಿಫೇಮ್ ಯು. ಅವನು ನಿನ್ನ ಮಾನಹಾನಿ ಮಾಡಬಾರದು, ಹಿ ಶುಡ್ ನಾಟ್ ಡಿಫೇಮ್ ಯು. ಅವರ ಮಾನಹಾನಿ ಮಾಡಬೇಡ, ಡೋಂಟ್ ಡಿಫೇಮ್ ದೆಮ್. ಅವರ ಮಾನಹಾನಿ ಮಾಡಬೇಡ, ಡೋಂಟ್ ಡಿಫೇಮ್ ದೆಮ್. ಸೊ ಈಗ ಈ ಸೆಂಟೆನ್ಸ್ ನ ಇಂಗ್ಲಿಷ್ ನಲ್ಲಿ ಹೇಳಿ ಉತ್ತರವನ್ನ ಕಮೆಂಟ್ ಮಾಡಿ. ಅವಳು ಅವನ ಮಾನಹಾನಿ ಮಾಡ್ತಿದ್ಲು, ಅವಳು ಅವನ ಮಾನಹಾನಿ ಮಾಡ್ತಿದ್ಲು. ಸೊ ಫ್ರೆಂಡ್ಸ್, ಪ್ರಾಕ್ಟೀಸ್ ದಿಸ್ ವರ್ಡ್ ಇನ್ ಯುವರ್ ಡೈಲಿ ಲೈಫ್ ಅಂಡ್ ಇಫ್ ಪಾಸಿಬಲ್ ಮೇಕ್ more sentences using the word defame. And for more videos like this, please subscribe my channel. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.